ವಾಯುಭಾರ ಕುಸಿತ ಅಲೆಗಳ ಹೊಡೆತ ಎಷ್ಟರ ಮಟ್ಟಿಗೆ ಅಂದರೆ ತೀವ್ರ ಪ್ರಮಾಣದಲ್ಲಿ ಬೀಸ್ತಿರುವಂಥ ಬಿರುಗಾಳಿ. ವಾಯುಭಾರ ಕುಸಿತದ ಎಫೆಕ್ಟ್. ಹೀಗಾಗಿ ಯಾರೂ ಕೂಡ ಸಮುದ್ರಕ್ಕಿಳಿಬೇಡಿ. ಜಿಲ್ಲಾಡಳಿತ ಒಂದು ಸ್ಪಷ್ಟ ಸೂಚನೆಯನ್ನು ರವಾನಿಸಿದೆ. ಸಮುದ್ರದಲ್ಲಿ ಭಾರೀ ಗಾಳಿ ಏಳುವಂಥ ಸಾಧ್ಯತೆಗಳಿವೆ, ಹುಷಾರಾಗಿರಿ. ಜುಲೈ 27ರವರೆಗೆ ಯಾರೂ ಕೂಡ ಸಮುದ್ರಕ್ಕಿಳಿಬಾರದು, ಯಾಕಂದರೆ ಭಾರೀ ಗಾತ್ರದ ಅಲೆಗಳು ಏಳುವಂಥ ಸಾಧ್ಯತೆ ಇದೆ. 45ರಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂಥ ಸಾಧ್ಯತೆಗಳಿವೆ. ಹೀಗಾಗಿ ಮೀನುಗಾರರು ಯಾವುದೇ ಕಾರಣಕ್ಕೂ ಕೂಡ ಸಮುದ್ರಕ್ಕೆ ಇಳಿಯಬಾರದು. ಉಡುಪಿ, ಕಾರವಾರ, ಮಲ್ಪೆ ಸುತ್ತಮುತ್ತಲಿನ ಭಾಗಗಳ ಮೀನುಗಾರರಿಗೆ ತುಂಬ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನಿಸಲಾಗಿದೆ. ಎಚ್ಚರಿಕೆಯ ಸಂದೇಶ. ನೋಡಿ, ವಾಯುಭಾರ ಕುಸಿತದ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಲೆಗಳು ವಿಪರೀತ ಪ್ರಮಾಣದಲ್ಲಿ ಏಳ್ತಾ ಇವೆ. ಅಲೆಗಳ ಹೊಡೆತ ತಾಳಕ್ಕಾಗಲ್ಲ. ಜೊತೆಗೆ ಬಿರುಗಾಳಿ ಕೂಡ ಏಳುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಈ ಮಂಗಳೂರು, ಉಡುಪಿ, ಕಾರವಾರ ಇಲ್ಲೆಲ್ಲ ಯಾವುದೇ ಕಾರಣಕ್ಕೂ ಮೀನಿನ ಬೋಟ್ಗಳು ಸಮುದ್ರಕ್ಕೆ ಇಳಿಬಾರದು. ಸೋಮೇಶ್ವರ ಬೀಚಿನ ದೃಶ್ಯಾವಳಿಗಳನ್ನು ನಾವು ಇಲ್ಲಿ ತೋರಿಸ್ತಾ ಇದ್ವಿ. ಮಂಗಳೂರಿನ ಸೋಮೇಶ್ವರ ಬೀಚ್ ಎಷ್ಟರ ಮಟ್ಟಿಗೆ ಅಲೆಗಳು ಹೇಳ್ತಾ ಇವೆ ನಾವು ನೋಡ್ತಾ ಇದ್ದೀವಿ. ಇದೇನೂ ಅಲ್ಲ, ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಅಲೆಗಳು ಏಳುವಂಥ ಸಾಧ್ಯತೆ ಇದೆ. ಗಾಳಿ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬೇಡಿ ಅನ್ನುವಂಥ ಸಂದೇಶ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾವು ನೋಡ್ತಾ ಇದ್ದೀವಿ ಆ ಕಡೆ ಭಾಗದಲ್ಲಿ ಮೊನ್ನೆ ಯಾರೋ ಒಬ್ಬರು ಯಜಮಾನರು ಹೇಳ್ತಾ ಇದ್ರು, ಈ ಬಹಳ ದಿನಗಳ ನಂತರ ನಾವು ಈ ರೀತಿಯ ಒಂದು ಅವ್ಯವಸ್ಥೆಯನ್ನು ನೋಡಿದ್ವಿ. ಎಷ್ಟರ ಮಟ್ಟಿಗೆ ಅಂತಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಏಕಾಏಕಿ ಸುರಿಯುತ್ತೆ ಅಂತ ನಾವು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ. ನೋಡಿ, ರಾಜ್ಯಾದ್ಯಂತ ಮಳೆ ಎಷ್ಟು ಸುರಿಬೇಕಲ್ಲ ಇಡೀ ಈ ಮಳೆಗಾಲದಲ್ಲಿ ಅದರ 60-65% ಈಗಾಗಲೇ ಮಳೆ ಸುರಿದಾಗಿದೆ. ಅಂಥ ಒಂದು ಸ್ಥಿತಿ ಇರುವಂಥದ್ದು. ಹೀಗಾಗಿ ಏನು ಅಂತಂದರೆ ಮೀನುಗಾರರಿಗೆ ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈ ಗಾಳಿ ದೊಡ್ಡ ಮಟ್ಟದಲ್ಲಿ ಬೀಸಬಹುದು, ಅಲೆಗಳು ಏಳಬಹುದು, ಹುಷಾರು ಅನ್ನುವಂಥದ್ದು. ಹೆಂಗಿದೆ ಸ್ಥಿತಿಗತಿಗಳು? ಖಂಡಿತ ರಂಗನಾಥ್, ನೀವು ಹೇಳ್ದಂಗೆ ರಾಜ್ಯಾದ್ಯಂತ ಮಳೆ ಸುರಿತಾ ಇರುವಂಥದ್ದು. ಪ್ರಮುಖವಾಗಿ ಏನು ಪಶ್ಚಿಮ ಘಟ್ಟಗಳಲ್ಲಿ ಸುರಿದಂತಹ ಮಳೆ ನದಿ ರೂಪದಲ್ಲಿ ಬಂದು ಸಮುದ್ರವನ್ನು ಸೇರುತ್ತೆ. ಸಹಜವಾಗಿ 60% ಈಗಾಗಲೇ ನೀರು ಮಳೆ ಬಂದಿರೋದ್ರಿಂದ ಅದೆಲ್ಲ ನೀರು ಕೂಡ ಈಗ ಸಮುದ್ರದಲ್ಲಿ ಒಂದು 50% ಸೇರಿರುತ್ತೆ. ಅದರಿಂದ ಕೂಡ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಿದೆ. ಯಾಕೆಂತ ಹೇಳಿದರೆ ಕೆಲವೊಂದು ಡ್ಯಾಮ್ಗಳಲ್ಲೂ ಕೂಡ ನೀರನ್ನು ಬಿಟ್ಟಿರೋದ್ರಿಂದ ಸಮುದ್ರಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಸೊ ಒಂದು ಕಡೆ ಮಳೆ ಆದರೆ ಇನ್ನೊಂದು ಕಡೆ ಇಂತಹ ಪರಿಸ್ಥಿತಿ ಇದ್ದರೆ ಇನ್ನೂ ಆಘಾತಕಾರಿ ವಿಚಾರ ಅಂತ ಹೇಳಿದರೆ ವಾಯುಭಾರ ಕುಸಿತ ಆಗಿರುವಂಥದ್ದು. ಸದ್ಯಕ್ಕೆ ವಾಯುಭಾರ ಕುಸಿತ ಆಗಿರೋದ್ರಿಂದ ಇವಾಗ ಮುಂಬೈ ಸೇರಿದಂತೆ ಕೊಚ್ಚಿ ಅಂದರೆ ಮಧ್ಯ ಬರುವಂಥ ಎಲ್ಲ ಕೋಸ್ಟಲ್ ಪ್ರದೇಶಗಳಲ್ಲೂ ಕೂಡ ಈಗ ಒಂದು ಪ್ರಕ್ಷುಬ್ಧ ವಾತಾವರಣ ಮತ್ತು ಬಿರುಗಾಳಿ ಬೀಸುವಂಥ ಸಾಧ್ಯತೆಗಳಿರುವಂಥದ್ದನ್ನು ಒಂದು IMD ಈ ಒಂದು ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಜುಲೈ 27ರವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸುತ್ತೆ, ರಕ್ಕಸ ಅಲೆಗಳು ಬರುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿರೋದ್ರಿಂದ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಅಲೆಗಳು ರಕ್ಕಸ ರೀತಿಯಲ್ಲಿ ಬೀಸ್ತಾ ಇದ್ರು ಕೂಡ ಇನ್ನು ಜುಲೈ 27ರವರೆಗೂ ಸಾಕಷ್ಟು ಪ್ರಮಾಣದಲ್ಲಿ ಬೀಸುವಂತಹ ಸಾಧ್ಯತೆಗಳಿದೆ. ಸದ್ಯಕ್ಕೆ ನಾನು ಇವಾಗ ಮಂಗಳೂರು ಹೊರವಲಯದ ಸೋಮೇಶ್ವರ ಬೀಚ್ನಲ್ಲಿದ್ದೀನಿ. ಅರೇಬಿಯನ್ ಸೀಯನ್ನು ನೋಡ್ಬೋದಾಗಿದೆ ಯಾವ ರೀತಿ ಅಲೆಗಳು ಈಗಾಗಲೇ ಪ್ರಕ್ಷುಬ್ಧಗೊಂಡಿದೆ ಅಂತ ಹೇಳಿ. ಅಂದರೆ ಈಗ ಬರ್ತಾ ಇರುವಂತಹ ಅಲೆಗಳು ಭಾರಿ ಪ್ರಮಾಣದ ಅಲೆಗಳಾಗಿದೆ. ಮತ್ತು ಏನು ಮಳೆ ಹೆಚ್ಚಾಗಿರುವಂಥದ್ದು ಮತ್ತು ಒಳಹರಿವು ಹೆಚ್ಚಾಗಿದೆ ಮತ್ತು ಬೀಸ್ತಾ ಇರುವಂಥ ಗಾಳಿಗೆ ದಡಕ್ಕೆ ಅಪ್ಪಳಿಸ್ತಾ ಇದೆ ಮತ್ತು ಕಡಲು ಕೊರತ ಆಗಿರುವಂಥದ್ದು. ಸದ್ಯಕ್ಕೆ ನಾವು ಈ ಭಾಗದಲ್ಲಿ ನೋಡಿದ್ರೆ ಸಾಕಷ್ಟು ಮನೆಗಳು ದರಶಾಹಿಯಾಗಿರುವಂಥದ್ದು, ತೆಂಗಿನ ಮರಗಳು, ಗಿಡ ಮರಗಳಿರ್ಬೋದು, ಮತ್ತು ಏನು ಬ್ರೇಕ್ ವಾಟರನ್ನು ಹಾಕಿರ್ತಾರೆ ಅದು ಕೂಡ ಸಮುದ್ರದ ಅಲೆಗಳಿಗೆ ಸಿಕ್ಕಿ ಅವೆಲ್ಲ ವಾಪಸ್ ಕೊಚ್ಕೊಂಡು ಹೋಗಿರೋಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಇದು ಕೇವಲ ಮಳೆಯ ಎಫೆಕ್ಟಿಂದ ಈ ರೀತಿ ಆಗಿರುವಂಥದ್ದು. ಅಂದರೆ ಮಳೆ ಹೆಚ್ಚಾಗಿ ಜೊತೆಗೆ ಸ್ವಲ್ಪ ಗಾಳಿ ಬಂದು ಈ ರೀತಿ ಪ್ರಮಾಣದಲ್ಲಿ ಆಗಿದೆ. ಆದರೆ ಈಗ IMD ವರದಿ ಕೊಟ್ಟಿರೋದು ಏನಂತ ಹೇಳಿದರೆ 45ರಿಂದ 65 ಕಿಲೋಮೀಟರ್ ಅಷ್ಟು ಗಾಳಿ ಬೀಸುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಏನು 300ರಿಂದ 400 ಮೀಟರ್ಗಳಷ್ಟು ಅಂದರೆ ಸೀಶೋರಿಂದ ಅಲೆಗಳು ಅಲ್ಲಿಂದ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತಾರೆ. ಸೊ ಇಂಥದ್ದೇನಾದರೂ ಆದರೆ ಆ ಪ್ರಮಾಣದಲ್ಲಿ ಅವರು ಹೇಳುವ ಮಟ್ಟಿಗೆ ಅಂದರೆ ಅಲೆಗಳು 4.5ರಿಂದ 5.5 ಮೀಟರ್ಗಳಷ್ಟು ಎತ್ತರ ಹೋಗುತ್ತೆ ಅಲೆಗಳು ಅಂತ ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಅಷ್ಟೇನಾದರೂ ಆದರೆ ಏನು ನಾವು ನೋಡ್ಬೋದಾಗಿದೆ, ಕಡಲಂಚಿನಲ್ಲಿರುವಂತಹ ಮನೆಗಳು, ತೆಂಗಿನ ತೋಟಗಳೇನಿರ್ಬೋದು, ಜನವಸತಿ ಪ್ರದೇಶಗಳು, ಸಮುದ್ರ ತಟ
ಏನಿದೆ, ಸೊ ಅಂಥ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗುತ್ತೆ. ಅಲ್ಲಿ ಅಕ್ಷರಶಃ ಏನು ಸಂಪೂರ್ಣ ಮುಳುಗಡೆಯಾಗುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅಂದರೆ IMD ಕೊಟ್ಟಿರುವಂಥ ರಿಪೋರ್ಟ್ ಪ್ರಕಾರ ಆ ರೀತಿ ಏನಾದರೂ ಭಾರಿ ಪ್ರಮಾಣದ ಅಲೆಗಳು, ಭಾರಿ ಪ್ರಮಾಣದ ಗಾಳಿ ಏನಾದರೂ ಬೀಸಿದರೆ ಈ ಒಂದು ಭಾಗ ಅಂದರೆ ಮುಂಬೈಯಿಂದ ಕೊಚ್ಚಿವರೆಗೂ, ಮುಂಬೈ, ಗೋವಾ, ಕಾರವಾರ, ಉಡುಪಿ ಮತ್ತು ಮಂಗಳೂರು, ಈ ಕಡೆ ಕಾಸರಗೋಡು, ಸೊ ಕಾಸರಗೋಡು ಕೊಚ್ಚಿವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲೆಗಳು ಉಂಟಾಗುತ್ತೆ. ಅಲೆಗಳು ಉಂಟಾಗೋದ್ರಿಂದ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನವಸತಿ ಪ್ರದೇಶಗಳಿಗೂ ಕೂಡ ತೊಂದರೆಯಾಗುತ್ತೆ. ಸೊ ಮುಂದಿನ ಅಂದರೆ ಇನ್ನೂ ಒಂದು ವಾರಗಳ ಕಾಲ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳು ಕೂಡ ಸಜ್ಜಾಗಿರಬೇಕಾಗುತ್ತೆ. ರಂಗನಾಥ್. ಎಸ್, ಧನ್ಯವಾದ ಪೃಥ್ವಿ. ತಮ್ಮೆಲ್ಲ ಮಾಹಿತಿಗೆ ಸೋಮೇಶ್ವರ ಬೀಚ್ನಿಂದ ನಾವು ಪ್ರತ್ಯಕ್ಷ ವರದಿ ಕೊಡ್ತಾ ಇದ್ವಿ. ಜೊತೆಗೆ ನಮ್ಮ ಪ್ರತಿನಿಧಿ ಕೂಡ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರು. ಇನ್ನು ಉಡುಪಿನಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ. ಮಂಗಳೂರು, ಉಡುಪಿ, ಕಾರವಾರ ಈ ಕಡೆ ಎಲ್ಲ ಭಾಗದಲ್ಲೂ ಕೂಡ ಇದೇ ರೀತಿಯ ಸ್ಥಿತಿಗತಿಗಳಿವೆ. ಮಂಗಳೂರಿನಲ್ಲೂ ಕೂಡ ಈ ರೀತಿಯ ಸ್ಥಿತಿ, ಉಡುಪಿನಲ್ಲೂ ಕೂಡ ಏನು ಮಂಗಳೂರು ಉಡುಪಿ ಏನು ಭಾಳ ದೂರನ ಅಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ. ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಬೋಟ್ಗಳನ್ನು ಇಳಿಸಬಾರದು ಸಮುದ್ರಕ್ಕೆ ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ರವಾನಿಸಲಾಗಿದೆ. ಉಡುಪಿನಲ್ಲಿ ಮಳೆಯ ಜೊತೆಗೆ ಸಮುದ್ರದ ಅಲೆಗಳ ಅಬ್ಬರ ಇದೆ, ವಿಪರೀತ ಪ್ರಮಾಣದ ಗಾಳಿ. ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದೆ. ಯಾವುದೇ ಕಾರಣಕ್ಕೂ ಮೈ ಮರಿಬೇಡಿ ಅನ್ನುವಂಥ ಸಂದೇಶ. ಜುಲೈ 27ರವರೆಗೆ ವಿಪರೀತವಾದಂಥ ಗಾಳಿ ಮತ್ತು ಮಳೆ ಎರಡೂ ಇರುತ್ತೆ, ಹುಷಾರಾಗಿರಿ ಅಂತ. ಮಲ್ಪೆ ಬೀಚಿನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ.